ನಮಸ್ಕಾರ ಸ್ನೇಹಿತರೆ, ನನ್ನ ಚಾನಲ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಸಹ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಸ್ನೇಹಿತರೆ, ಹೊಸದಾಗಿ ನೋಡ್ತಾ ಇರೋವಂಥವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿರೋವಂಥವ್ರಿಗೆ ನನ್ನ ಒಂದು ಧನ್ಯವಾದಗಳು ಸ್ನೇಹಿತರೆ. ವಿಡಿಯೋ ಇಷ್ಟ ಇದ್ದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಬನ್ನಿ, ಇವತ್ತಿನ ವಿಡಿಯೋ ಬಂದ್ಬಿಟ್ಟು ನಾವು ಮಾಡಿದಂಥ ಪೂಜೆಯು ಫಲಿಸಿದೆ ಅಂತಂದು ನಮಗೆ ಯಾವ ರೀತಿ ಒಂದು ಸೂಚನೆಗಳ ಮೂಲಕ ನಮಗೆ ಗೊತ್ತಾಗುತ್ತೆ. ಆಮೇಲೆ ನಮ್ಮ ಮನೆಯಲ್ಲಿ ಒಂದು ದೈವಿಕ ಶಕ್ತಿ ಇದೆ ಅಂತಂದು ಅದು ಯಾವ ರೀತಿಯಲ್ಲಿ ನಮಗೆ ಸೂಚನೆಗಳ ಮೂಲಕ ಗೊತ್ತಾಗುತ್ತೆ ಅನ್ನೋದನ್ನು ನೋಡೋಣ ಸ್ನೇಹಿತರೆ. ನಾವು ಪ್ರತಿನಿತ್ಯನೂ ಸಹ ಮನೆಯಲ್ಲಿ ಪೂಜೆಯನ್ನು ಮಾಡ್ತಾ ಇರ್ತೀವಿ, ಆದರೆ ಅವು ಕೆಲವೊಂದು ಸೂಚನೆಗಳನ್ನು ನೀಡ್ತಾ ಇರುತ್ತೆ, ಅದು ನಮಗೆ ಗೊತ್ತಾಗ್ತಾ ಇರೋದಿಲ್ಲ. ಒಳ್ಳೆಯದು ಆಗಿರ್ಬೋದು ಅಥವಾ ಕೆಟ್ಟದ್ದು ಆಗಿರ್ಬೋದು, ಸೂಚನೆಗಳು ಸಿಗ್ತಾ ಇರುತ್ತೆ, ನಾವು ಅದನ್ನ ಅಬ್ಸರ್ವ್ ಮಾಡಿರೋದಿಲ್ಲ. ಅದೇ ನಾವು ಅಬ್ಸರ್ವ್ ಮಾಡ್ತಾ ಬಂದಾಗ ನಮಗೆ ಗೊತ್ತಾಗುತ್ತೆ ನಾವು ಮಾಡಿರುವಂಥ ಪೂಜೆಯಿಂದ ನಮಗೆ ಯಾವ ರೀತಿಯಾದಂಥ ಸೂಚನೆ ಸಿಗ್ತಾ ಇದೆ, ನಮ್ಮ ಮನೆಯಲ್ಲಿ ದೈವಿ ಶಕ್ತಿ ನೆಲೆಸಿದೆಯೋ ಇಲ್ವೋ, ನಮ್ಮ ಮನೆಯಲ್ಲಿ ದೈವಿ ಶಕ್ತಿ ಇದೆ, ನಾವು ಮಾಡಿದಂಥ ಪೂಜೆ ಫಲಿಸಿದೆ ಅಂತಂದು ಕೆಲವೊಂದು ಸೂಚನೆಗಳ ಮೂಲಕ ನಾವು ತಿಳಿಬಹುದಾಗಿದೆ ಸ್ನೇಹಿತರೆ. ಅದು ಯಾವುದಪ್ಪ ಅಂದರೆ, ಮೊದಲನೇದಾಗಿ ನಾವು ಹಚ್ಚಿರುವಂಥ ದೀಪ ದೇವರ ಮನೆಯಲ್ಲಿ ನಾವು ದೀಪವನ್ನು ಹಚ್ಚಿರ್ತೀವಿ ನೋಡಿ, ಅದು ಶಾಂತ ರೀತಿಯಿಂದ ನೇರವಾಗಿ ಉರಿಯುತ್ತಾ ಇರುತ್ತೆ, ಆ ಕಡೆ ಈ ಕಡೆ ಎಲ್ಲ ಅಲ್ಗೊಡೋದಿಲ್ಲ. ಆಮೇಲೆ ಆ ದೀಪದಲ್ಲಿ ಒಂದೊಂದು ಸಾರಿ ಒಂದೊಂದು ದಿನ ಹೂ ಬಂದಿರುತ್ತೆ, ಅದಂತೂ ಅತ್ಯಂತವಾದಂಥ ಶುಭ ಒಂದು ಸೂಚನೆ ಅಂತ ಹೇಳ್ಬೋದು, ದೀಪದಲ್ಲಿ ಹೂ ಬಂದಿರುವಂಥದ್ದು. ಆಮೇಲೆ ನಾವು ಪೂಜೆಯನ್ನು ಮಾಡುವಾಗ ಒಂದು ಮನಸ್ಸಿಗೆ ಏನೋ ಒಂದು ರೀತಿಯಲ್ಲಿ ಶಾಂತ ರೀತಿಯಾದಂತಹ ಒಂದು ವಾತಾವರಣ ಇರುತ್ತೆ. ಆಮೇಲೆ ನಾವು ಏನು ಪೂಜೆಗೆ ಹೂವನ್ನು ಅರ್ಪಿಸ್ತಾ ಇರ್ತೀವಿ ನೋಡಿ, ಪೂಜೆ ದೇವ್ರ ಫೋಟೋಕ್ಕೆಲ್ಲ ಹೂವನ್ನು ಇಡ್ತಾ ಇರ್ತೀವಿ ನೋಡಿ, ಅವು ತಾನಾಗಿಯೇ ಒಂದು ಬಿದ್ದರೆ ನಾವು ಅಂದ್ಕೊಂಡಿರುವಂಥ ಕೆಲಸ ಕಾರ್ಯಗಳು ನೆರವೇರ್ತವೆ, ದೇವರ ಆಶೀರ್ವಾದ ನಮಗೆ ಸಿಕ್ಕಿದೆ ಅಂತಂದು ನಾವು ತಿಳ್ಕೊಬೋದಾಗಿದೆ ಸ್ನೇಹಿತರೆ. ಆಮೇಲೆ ನಾವು ಹಚ್ಚಿದಂಥ ಅಗರಬತ್ತಿಯ ಹೊಗೆಯು ನೇರವಾಗಿ ಮೇಲ್ಗಡೆನೇ ಹೋಗ್ತಾ ಇರುತ್ತೆ, ಆ ಕಡೆ ಈ ಕಡೆ ಹೋಗೋದಿಲ್ಲ. ಈ ಥರ ಹೋದಾಗ ನೀವು ಅಬ್ಸರ್ವ್ ಮಾಡಿ, ಮೇಲ್ಗಡೆ ನೇರವಾಗಿ ಹೋಗ್ತಾ ಇರುತ್ತೆ, ಒಂದೊಂದು ಸರಿ ಆ ಕಡೆ ಈ ಕಡೆನೂ ಹೋಗ್ತಾ ಇರುತ್ತೆ. ನೇರವಾಗಿ ಹೋಗ್ತಾ ಇದೆ ಅಂದಾಗ ನಮಗೆ ದೇವರ ಒಂದು ಆಶೀರ್ವಾದ ಸಿಕ್ಕಿದೆ, ದೊರೆತಿದೆ ಅಂತ ನಾವು ತಿಳ್ಕೊಬೋದಾಗಿದೆ. ಇನ್ನು ನಾವು ದೇವರಿಗೆ ಅಂತ ಅರ್ಪಿಸಿದಂಥ ತೆಂಗಿನಕಾಯಿ ಏನಾದರೂ ಕೆಟ್ಟಿದ್ದರೆ, ಮನೆಯಲ್ಲಿ ಒಂದು ನಕಾರಾತ್ಮಕ ಶಕ್ತಿ ಏನಾದರೂ ಇದ್ದರೆ ಅದು ನಾಶ ಆಗಿದೆ ಅಂತ ತಿಳ್ಕೊಬೇಕು. ಆಮೇಲೆ ನಾವು ಒಂದು ದೇವರಿಗೆ ಅರ್ಪಿಸಿದಂಥ ತೆಂಗಿನಕಾಯಿಯಲ್ಲಿ ಹೂ ಬಂದಿದ್ದರೆ ಅದು ದೇವರಿಗೆ ಇಷ್ಟ ಆಗಿದೆ, ನಾವು ಮಾಡಿದಂಥ ಪೂಜೆಗೆ ಫಲ ಸಿಕ್ಕಿದೆ, ನಾವು ಅಂದ್ಕೊಂಡಿರುವಂಥ ಕೆಲಸ ಕಾರ್ಯಗಳು ನೆರವೇರ್ತವೆ, ಶುಭ ಸೂಚನೆ ಅಂತ ನಾವು ಭಾವಿಸಬೇಕಾಗಿದೆ. ಇನ್ನು ನಾವು ಪೂಜೆಯನ್ನು ಮಾಡುವಾಗ ಯಾರಾದರೂ ಮನೆಗೆ ಮುತ್ತೈದೆಯರು ಬಂದರೆ ಅದಂತೂ ಅತ್ಯಂತ ಶುಭ ಸೂಚನೆ ಅಂತ ಹೇಳ್ಬೋದು. ಒಂದು ತಾಯಿ ಲಕ್ಷ್ಮೀ ಮಾತೆಯ ಆಗಮನ ಆಗಿದೆ ಅಂತ ನಾವು ತಿಳ್ಕೊಬೇಕಾಗುತ್ತೆ. ಅಂಥ ಸಂದರ್ಭದಲ್ಲಿ ಅವ್ರನ್ನ ಕೂರಿಸ್ಬಿಟ್ಟು ಅವರಿಗೆ ಅಂದರೆ ನೀರು ತಗೊಳ್ತೀರಾ ಅಥವಾ ಏನೋ ತಿಂಡಿ ಟೈಮಿಗೆ ಬಂದಿದ್ದಾರೆ ಅಂದರೆ ತಿಂಡಿ ತಿನ್ನಿರಿ, ಅಥವಾ ಅದು ಯಾವುದೂ ಆಗದೇ ಇದ್ದಾಗ ಒಂದು ಸ್ವಲ್ಪ ಹೊತ್ತು ಕೂರಿಸ್ಬಿಟ್ಟು ಅವರಿಗೆ ಅರಿಶಿನ ಕುಂಕುಮವನ್ನು ಕೊಟ್ಟು, ಮನೆಯಲ್ಲಿ ವೀಳ್ಯದೆಲೆ ಅಡಿಕೆ ಒಂದು ಏನಾದರೂ ಹಣ್ಣಿದ್ರೆ ಕೊಟ್ಟು, ಫಲ ತಾಂಬೂಲ ಅಂತ ಹೇಳ್ತೀವಿ ನೋಡಿ, ಆ ರೀತಿಯಲ್ಲಿ ಕೊಟ್ಟು ಕಳಿಸೋದು ತುಂಬಾ ಶುಭ. ನಾವು ಅಂದ್ಕೊಂಡಿರುವಂಥ ಕೆಲಸ ಕಾರ್ಯಗಳು, ಮನೆಯಲ್ಲಿ ಒಂದು ಶಾಂತಿಯಾದಂಥ ವಾತಾವರಣ ನೆಲೆಸುತ್ತೆ ಅಂತ ಹೇಳ್ಬೋದು, ನಮ್ಮ ಎಲ್ಲ ಕೆಲಸ ಕಾರ್ಯಗಳು ನೆರವೇರ್ತವೆ ಅಂತ ತಿಳಿಬಹುದಾಗಿದೆ. ನಮ್ಮ ಮನೆಯಲ್ಲಿ ಒಂದು ದೈವಿ ಶಕ್ತಿ ನೆಲೆಸಿತ್ತಪ್ಪ ಅಂತ ಅಂದಾಗ, ದೇವರಿಗೆ ನಾವು ಮಾಡಿದಂಥ ಪೂಜೆ ಫಲಿಸಿದೆ ಅಂತ ಅಂದಾಗ, ಒಂದು ನಮ್ಮ ಮನೆಯಲ್ಲಿ ಅಂದರೆ ನಾವು ಪೂಜೆ ಮಾಡುವಂಥ ಸಂದರ್ಭದಲ್ಲಿ ಒಂದು ಗೋಮಾತೆ ನಮ್ಮ ಮನೆಯ ಹತ್ರ, ನಮ್ಮ ಬಾಗಿಲ ಹತ್ರ ಬರುವಂತಹ ಸೂಚನೆ, ಅದು ತುಂಬಾ ಶುಭ ಸೂಚನೆ ಆಗಿದೆ. ಇನ್ನು ಯಾರಾದ್ರೂ ಸಹ ವಯಸ್ಸಾದಂಥವರು ಪೂಜೆ ಟೈಮಲ್ಲಿ ನಮ್ಮ ಮನೆಗೆ ಬಂದರಂದರೆ ಸಾಕ್ಷಾತ್ ದೇವರೇ ಒಂದು ರೂಪದಲ್ಲಿ, ದೇವರು ಈ ಒಂದು ವೃದ್ಧರ ರೂಪದಲ್ಲಿ ನಮ್ಮ ಮನೆಗೆ ಬಂದಿದ್ದಾರೆ ಅಂತ ನಾವು ತಿಳ್ಕೊಬೇಕಾಗುತ್ತೆ. ಅವ್ರನ್ನ ಯಾವುದೇ ಕಾರಣಕ್ಕೂ ಹಾಗೆಯೇ ಕಳ್ಸೋದಕ್ಕೆ ಹೋಗಬೇಡಿ. ಏನಾದರೂ ನಿಮ್ಮ ಕೈಲಾದಂಥದ್ದನ್ನು ಸೇವೆಯನ್ನು ಮಾಡಿ, ಕೈಲಾಗಿ ಅವ್ರಿಗೆ ಏನಕ್ಕೆ ಬಂದಿದ್ದಾರೆ ಅಂತ ತಿಳ್ಕೊಂಡು ಅದನ್ನು ಆದಷ್ಟು ನೆರವೇರಿಸೋದಕ್ಕೆ ಪ್ರಯತ್ನವನ್ನು ಪಡಿ. ಈ ರೀತಿಯಾದಂತಹ ಕೆಲವೊಂದು ಸೂಚನೆಗಳು ನಮಗೆ ತಿಳಿಯದ ಹಾಗೆಯೇ ಒಂದು ನಡೀತಾ ಇರ್ತವೆ. ಆಮೇಲೆ ಒಂದೇನಾದರೂ ನಾವು ಪೂಜೆ ಮಾಡುವಾಗ ಒಂದು ಹಸು ಅನ್ನುವಂಥದ್ದು ನಮ್ಮ ಮನೆಗೆ ಬಂದರೆ ಅತ್ಯಂತ ಶುಭ ಅಂತಲೇ ನಾವು ತಿಳಿಬೇಕಾಗುತ್ತೆ ಸ್ನೇಹಿತರೆ. ಒಟ್ಟಿನಲ್ಲಿ ಈ ರೀತಿಯಾದಂಥ ಕೆಲವೊಂದು ಶಕುನಗಳು ಒಂದು ನಮಗೆ ಗೋಚರಿಸ್ತಾ ಇರ್ತವೆ. ಮನೆಯಲ್ಲಿ ದೈವಿ ಶಕ್ತಿ ನೆಲೆಸಿದಾಗ ಮನೆಯಲ್ಲಿ ಒಂದು ಶಾಂತತೆಯ ವಾತಾವರಣ ಅನ್ನುವಂಥದ್ದು ನೆಲೆಸುತ್ತೆ, ಏನೋ ನೆಮ್ಮದಿ ಇರುತ್ತೆ. ನಾವು ಪೂಜೆಯನ್ನು ಮಾಡಿದಾಗ ಒಂದು ತೃಪ್ತ ಭಾವನೆ ನಮಗೆ ಇರುತ್ತೆ. ನಮ್ಮ ಮನೆಯಲ್ಲಿ ಒಂದು ದೈವಿ ಶಕ್ತಿ ನೆಲೆಸಿದಂಥ ಕಳೆ ನಮಗೆ ಒಂದು ಗೊತ್ತಾಗುತ್ತೆ ಅಂತ ಹೇಳ್ಬೋದು ಸ್ನೇಹಿತರೆ. ಈ ರೀತಿಯಾದಂಥ ಕೆಲವೊಂದು ಶಕುನಗಳು ಆಗಿರ್ಬೋದು ಅಥವಾ ಕೆಲವೊಂದು ಸೂಚನೆಗಳನ್ನು ದೇವರೇ ನೀಡ್ತಾ ಇರ್ತಾರೆ. ನಾನು ನೆಲೆಸಿದ್ದೀನಿ, ನಿಮ್ಮ ಕೆಲಸ ಕಾರ್ಯಗಳೆಲ್ಲ ನೆರವೇರ್ತವೆ ಅನ್ನುವಂತಹ ಕೆಲವೊಂದು ಸೂಚನೆಗಳನ್ನು
ಮಾಹಿತಿಗಳನ್ನು ನೀಡ್ತಾ ಇರ್ತಾರೆ ಪ್ರತಿನಿತ್ಯನೂ ಅಂತ ಹೇಳ್ತಾ ಸ್ನೇಹಿತರೆ, ಸೊ ನನಗೆ ತಿಳಿದಿರುವಂತಹ ಮಾಹಿತಿಯನ್ನು ಈ ಒಂದು ಚಿಕ್ಕ ವಿಡಿಯೋದಲ್ಲಿ ಶೇರ್ ಮಾಡಿದ್ದೇನೆ. ನಿಮಗೆ ಇಷ್ಟ ಆಗಿದ್ರೆ ಗೊತ್ತಲ್ವಾ, ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ ಅಂತ ಹೇಳ್ತಾ ಸ್ನೇಹಿತರೆ, ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಎಲ್ಲರಿಗೂ ಸಹ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಸ್ನೇಹಿತರೆ.